ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಹೋಪೋನೊಪ್ಪನೋ ಪ್ರೇಯರ್ ಬಗ್ಗೆ ಆಗಿರುತ್ತೆ. ಏನದು ಹೋಪೋನೊಪ್ಪನೋ? ಏನದು? ಅದರಿಂದ ನಮಗೆ ಏನು ಉಪಯೋಗ? ಅದೆಲ್ಲ ಹೇಗೆ ಶುರುವಾಯಿತು? ಅದೆಲ್ಲದನ್ನು ಅದರಿಂದ ಅಂದರೆ ನಾವು ಅದರಿಂದ ಏನು ಪಡ್ಕೊಬೋದು, ನಮಗೆ ಅದರಿಂದ ಏನು ಉಪಯೋಗ ಅನ್ನೋದನ್ನು ಫುಲ್ಲು ಡೀಟೇಲ್ಡ್ ಆಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಓಕೆ? ಸೊ ಫಸ್ಟು ಏನದು ಹೋಪೋನೊಪ್ಪನೋ ಅಂದರೆ ಏನಪ್ಪ ಅಂತ ಅಂದರೆ, ಇದು ಒಂದು ಪವಾಡವನ್ನು ಅಥವಾ ನಮ್ಮ ಲೈಫಲ್ಲಿ ಏನಾದರೂ ಒಂದು ಬದಲಾವಣೆನ, ಒಂದು ಚೇಂಜಸ್ಸನ್ನು ನಮಗೆ ಏನಾದರೂ ಬೇಕಿದ್ರೆ ಅದನ್ನು ಸೃಷ್ಟಿ ಮಾಡುವಂತಹ ಅಥವಾ ಅದರಿಂದ ನಮಗೇನೋ ಅನುಕೂಲ ಆಗುವಂತಹ ಒಂದು ಟೆಕ್ನಿಕ್ ಅಥವಾ ಒಂದು ಪ್ರೇಯರ್ನೇ ನಾವು ಹೋಪೋನೊಪ್ಪನೋ ಅಂತ ಕರಿತೀವಿ. ಆ್ಯಕ್ಚುಲಿ ಇದು ಹವಾಯಿನ್ ಕಂಟ್ರಿಯ ಒಂದು ಹೀಲಿಂಗ್ ಟೆಕ್ನಿಕ್, ಓಕೆನಾ? ಸೊ ಈ ಒಂದು ಪ್ರೇಯರ್ನ ಮಾಡೋದ್ರ ಮೂಲಕ ನಮಗೆ ನಾವು ಹೀಲ್ ಮಾಡ್ಕೊಬಹುದು. ಹೇಗೆ ಹೀಲ್ ಮಾಡ್ಕೋಬೇಕು ಅಂತಂದರೆ, ಅದು ಈ ಹೋಪೋನೊಪ್ಪನೋ ಪ್ರೇಯರ್ನ ಮಾಡೋ ಮುಖಾಂತರ ನಾವು ನಮ್ಮನ್ನು ನಾವು ಹೀಲ್ ಮಾಡ್ಕೋಬಹುದು ಅಂತ ಒಂದು ಅರ್ಥ. ಈ ಹೋಪೋನೊಪ್ಪನೋ ಪ್ರೇಯರ್ನ ಹೇಗೆ ಮಾಡಬೇಕು, ಎಷ್ಟು ದಿವಸ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಅದೆಲ್ಲದನ್ನು ಅಂದರೆ ಆ ಪ್ರೇಯರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅದು ಹೇಳೋದಕ್ಕೂ ಮುಂಚೆ ನಾವು ಕಂಪ್ಲೀಟಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು. ಈಗ ನಾನೇನೋ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಆ ಟೆಕ್ನಿಕ್ ಹೇಳ್ತಾ ಇದ್ದೀನಿ. ಸೊ ಅವ್ರು ಯಾರೋ ವೀಡಿಯೋದಲ್ಲಿ ಹೇಳಿದ್ರು, ನಾನು ಮಾಡಿದೆ, ಹಂಗೆ ಆಗಬಾರ್ದು, ಓಕೆ? ಸೊ ಕಂಪ್ಲೀಟ್ ಡೀಟೇಲ್ಸ್ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅದನ್ನು ತಿಳ್ಕೊಂಡು ಆಮೇಲೆ ನೀವು ಆ ಟೆಕ್ನಿಕ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಅದರಿಂದ ರಿಸಲ್ಟ್ ಸಿಗುತ್ತೆ. ಅದ್ರ ಮೇಲೆ ನಿಮಗೆ ನಂಬಿಕೆ ಬರುತ್ತೆ. ನಂಬಿಕೆ ಬರಬೇಕು ಅಂತ ಅಂದರೆ ನೀವು ಸೊ ಅದ್ರ ಹಿಸ್ಟ್ರಿ ಏನಿದೆ ಅದು ತಿಳ್ಕೊಬೇಕು. ನೀವು ನಂಬಿಕೆನೇ ಇಟ್ಕೊಳ್ತೇನೆ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಥವಾ ಈ ಹೋಪೋನೊಪ್ಪನೋ ಟೆಕ್ನಿಕ್ ಯೂಸ್ ಮಾಡ್ತೀನಿ ಅಂತಂದರೆ ಅದಾಗಲ್ಲ. ಸೊ ಫಸ್ಟ್ ಬಿಲೀವ್ ಮಾಡಬೇಕು. ಯೂನಿವರ್ಸಲ್ಲಿ ನಮಗೆ ಬಿಲೀವ್ ಇರಬೇಕು. ನಾವು ಮಾಡೋ ಕೆಲಸದಲ್ಲಿ ನಮಗೆ ಭರವಸೆ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಬರಬೇಕು ಅಂತಂದರೆ ನೀವು ಸ್ಟಾರ್ಟಿಂಗ್ ನಾನು ಏನು ಹೇಳ್ತೀನಿ ಅದನ್ನು ನೀವು ಕೇಳಿಸ್ಕೊಳ್ಳೇಬೇಕು, ಆಯಿತಾ? ಸೊ ನಿಮ್ಗೆ ಅದು ಬೋರಿಂಗ್ ಅಂತ ಅನ್ನಿಸ್ಬೋದು. ಬೇಕಿದ್ರೆ ನೀವು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ಬೇಕಿದ್ರು ಕೇಳಿಸ್ಕೊಳ್ಳಿ, ಬಟ್ ಕೇಳಿಸ್ಕೊಳ್ಳಿ ಅದನ್ನು, ಆಯಿತಾ? ಸೊ ಕಷ್ಟ ಇವಾಗ ಯಾರಿಗಿಲ್ಲ ಹೇಳಿ? ನಿಮಗಿಲ್ವಾ? ಅದರಿಂದ ತಾನೇ ನೀವು ಈ ವಿಡಿಯೋ ನೋಡೋಕೆ ಬಂದಿದ್ದೀರಾ. ನನಗಿಲ್ವಾ? ಪ್ರತಿಯೊಬ್ಬರಿಗೂ ಕೂಡ, ಈ ಭೂಮಿ ಮೇಲೆ ಇರುವಂಥ ಚರಾಚರ ಜೀವಿಗಳಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ, ಹೌದಾ? ಆ ಕಷ್ಟದಿಂದ ನಾವು ಪಾರೋಗೋದು ಹೇಗೆ? ಸೊ ಕಾಯಿಲೆ ಯಾರಿಗಿಲ್ಲ? ಎಲ್ಲರಿಗೂ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳಿರುತ್ತೆ, ಒಂದಲ್ಲ ಒಂದು ರೀತಿಯ ಕಾಯಿಲೆಗಳಿರುತ್ತೆ. ಆ ಕಾಯಿಲೆಗಳು ನಮ್ಮಲ್ಲಿ ಇದ್ದರೆ ಆ ಕಾಯಿಲೆಗಳು ನಮಗೆ ಹೇಗೆ ಬಂತು? ಅದು ಹೇಗೆ ಬಂತು ಅಂದರೆ, ನಮ್ಮ ಒಂದು ನೆಗೆಟಿವ್ ಥಾಟ್ಸಿಂದ ಆ ಕಾಯಿಲೆಗಳು ನಮಗೆ ಬಂತು. ಈ ಕಾಯಿಲೆಗಳನ್ನ ಯಾವಾಗ ಬಂತು ಅಂದರೆ, ಯಾವಾಗ ನಮ್ಮ ಆಹಾರ ವೀಕ್ ಆಯಿತು, ಅದು ಯಾವಾಗ ಲೀಕೇಜ್ ಆಗೋಕ್ಕೆ ಶುರುವಾಯಿತು, ಬ್ಲಾಕೇಜ್ ಆಯಿತು, ನಮ್ಮ ಸ್ಪಿರಿಚುವಲ್ ಚಕ್ರ ಜೊತೆಗೆ ನಮ್ಮ ಆಹಾರ ಪ್ರಭಾವಳಿ ಅಂತ ಕರಿತೀವಿ, ಅದು ಯಾವಾಗ ಬ್ಲಾಕೇಜ್ ಆಗುತ್ತೆ, ಅದು ಯಾವಾಗ ವೀಕ್ ಆಗುತ್ತೆ ಅಂತ ಅಂದರೆ, ನಮ್ಮ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆದಾಗ, ನಮ್ಮಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆದಾಗ ಅದು ಬ್ಲಾಕೇಜ್ ಆಗ್ತಾ ಹೋಗುತ್ತೆ. ಅಂದರೆ ಅದು ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಸೊ ಆವಾಗ ನಮಗೆ ಕಾಯಿಲೆಗಳು ಬರ್ತಾ ಇರುತ್ತೆ. ಅಮೇರಿಕಾ ಕಂಟ್ರಿನ ಒಬ್ಬ ರೈಟರ್, ಆಯಿತಾ? ಸೊ ಅವರಿಗೆ ಕ್ಯಾನ್ಸರ್ ಬರುತ್ತೆ. 58ನೇ ವಯಸ್ಸಲ್ಲಿ ಕ್ಯಾನ್ಸರ್ ಬರುತ್ತೆ. ಅವ್ರು ಹೆಚ್ಚು ಕಡಿಮೆ 5ನೇ ವಯಸ್ಸಿಂದ 52-58ನೇ ವಯಸ್ಸುವರೆಗೂ ತುಂಬ ಜೀವನದಲ್ಲಿ ಬರೀ ಕಷ್ಟಗಳೇ. ಅವರಿಗೆ ತುಂಬ ಕಷ್ಟಗಳನ್ನ ಅನುಭವಿಸಿರ್ತಾರೆ. ಅದನ್ನು ಅವ್ರ ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ತಾರೆ, ನನಗೆ ಏನೇನೆಲ್ಲ ನಾನು ಅನುಭವಿಸ್ತೆ ಅಂತ. ಅವ್ರಿಗೆ ಕ್ಯಾನ್ಸರ್ ಬಂತು. ಸೊ ಅವ್ರು ಮಾಡಿದಿಷ್ಟೇ, ಏನು ಮಾಡಿದ್ರು, ನನಗೆ ಯಾಕೆ ಕ್ಯಾನ್ಸರ್ ಬಂತು ಅದಕ್ಕೆ ಕಾರಣನ ಹುಡ್ಕೊಂಡು ಹೋದರು. ಆವಾಗ ಕಾರಣ ಹುಡ್ಕೊಂಡು ಹೋದಾಗ ಗೊತ್ತಾಯಿತು, ಅವರ ಲೈಫಲ್ಲಿ ನಡೆದಿರುವಂತಹ ಎಲ್ಲ ನೆಗೆಟಿವ್, ಮನಸ್ಸಿಗೆ ಒಂದು ನಕಾರಾತ್ಮಕತೆಯನ್ನು ಬೀರುವಂತಹ ಘಟನೆಗಳು ಏನು ಮಾಡಿದೆ, ಈ ಕ್ಯಾನ್ಸರ್ ಅನ್ನುವಂತಹ ಒಂದು ಅವ್ರ ದೇಹದಲ್ಲಿ ಕ್ಯಾನ್ಸರ್ನ ಉತ್ಪತ್ತಿ ಮಾಡೋದಕ್ಕೆ ಅದು ಸಹಾಯವನ್ನು ಮಾಡ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರ ಮೈಂಡ್ಸೆಟ್ ಫುಲ್ಲು ನೆಗೆಟಿವಿಟಿ, ಆಯಿತಾ? ಆ ಒಂದು ರೀಸನ್ಗೋಸ್ಕರ ಅವ್ರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಯಿತು. ಸೊ ಇವಾಗ ಅದನ್ನು ಅವರು ಹೀಲ್ ಮಾಡ್ಕೋಬೇಕು. ಅವರಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಏನಿದೆ, ನೆಗೆಟಿವ್ ಥಾಟ್ಸ್ ಏನಿದೆ, ಅದನ್ನು ಹೀಲ್ ಮಾಡ್ಕೋಬೇಕು. ಅವರು ಮಾಡಿದ್ದಿಷ್ಟೇ, ಏನು ಅಂದರೆ ಈ ಹೋಪೋನೊಪ್ಪನೋ ಪ್ರೇಯರ್ನ ಮಾಡಿದ್ರು. ಆ ಹೋಪೋನೊಪ್ಪನೋ ಪ್ರೇಯರ್ನ ಮಾಡೋದ್ರ ಮುಖಾಂತರ ಅವ್ರಿಗೆ ಬಂದಿರುವಂತಹ ಕ್ಯಾನ್ಸರ್ನ ಅವರು ಹೀಲ್ ಮಾಡಿಕೊಂಡ್ರು ಅಂದರೆ ನೀವು ನಂಬ್ತೀರಾ? ಅವರೇ ಬರೆದಿರುವಂತಹ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅನ್ನೋ ಅಂಥ ಬುಕ್ಕಲ್ಲಿ ಅವರಿಗೆ ಹೇಗೆ ಕ್ಯಾನ್ಸರ್ ಬಂತು, ಅದನ್ನು ಹೇಗೆ ಗುಣಪಡಿಸ್ಕೊಂಡ್ರು, ಕ್ಯಾನ್ಸರ್ ಅವರಿಗೆ ಬಂದದ್ದಕ್ಕೆ ಏನು ಕಾರಣ, ಅದಷ್ಟೂ ಕೂಡ ಅವರು ಆ ಬುಕ್ಕಲ್ಲಿ ತಿಳಿಸಿದ್ದಾರೆ. ಸೊ ಅದನ್ನು ರೀಸನ್ ತಿಳ್ಕೊಂಡ್ರು, ಹೋಪೋನೊಪ್ಪನೋ ಪ್ರೇಯರ್ ಮಾಡಿದ್ರು ಅಂದರೆ ಅದು ಹೀಲ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಒಂದು ಪ್ರೇಯರ್, ಆಯಿತಾ? ಇದೊಂದು ಇನ್ಸಿಡೆಂಟ್. ಇನ್ನೂ ಒಂದು ಘಟನೆನ ನಿಮ್ಗೆ ಹೇಳ್ತೀನಿ. ಹೋಪೋನೊಪ್ಪನೋ ಪ್ರೇಯರ್ಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು. ಸೊ ಒಬ್ಬರು ಡಾಕ್ಟರ್ ಅವ್ರು ಏನು ಮಾಡಿದ್ರು,
2 ಲೋಟ ನೀರು ತೊಗೊಂಡ್ರು. 2 ಗ್ಲಾಸ್ ಗಾಜಿನ ಲೋಟದಲ್ಲಿ 2 ಗ್ಲಾಸಲ್ಲಿ ಅವರು ನೀರನ್ನು ತೊಗೊಂಡಿದ್ದಾರೆ. 1 ಗ್ಲಾಸನ್ನು ಇಟ್ಕೊಂಡು 1 ಗ್ಲಾಸ್ ಹತ್ರ ಅವರು ಹೋಗಿ ಹೇಳಿದ್ದಾರೆ, ಅಂದರೆ ಈ ಹೋಪೋನೋಪೊನೋ ಪ್ರೇಯರ್ನ ಹೇಳಿದ್ದಾರೆ. ಸೊ ಏನಿದು ಹೋಪೋನೋಪೊನೋ ಪ್ರೇಯರ್, ಏನು ಹೇಳಬೇಕು ಅಂದರೆ ಅದರಲ್ಲೇ 4 ಸೆಂಟೆನ್ಸ್ ಇದೆ. ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಇಷ್ಟೇ ಹೋಪೋನೋಪೊನೋ ಪ್ರೇಯರ್ ಅಂದರೆ ಇಷ್ಟೇ. ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಆಯಿತಾ? ಇದು ಆ್ಯಕ್ಚುಲಿ ಹೋಪೋನೋಪೊನೋ ಪ್ರೇಯರ್. ಇದಿಷ್ಟೇ 4 ಲೈನು ಈ ಪ್ರೇಯರಲ್ಲಿ ಇರೋದು. ಆ ಗ್ಲಾಸ್ ಹತ್ರ ಹೋಗ್ಬಿಟ್ಟು 1 ಗ್ಲಾಸಲ್ಲಿ ಸಾರಿ ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಸಾರಿ ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಹೇಳಿದ್ರು. ಇನ್ನೊಂದು ಗ್ಲಾಸನ್ನು ತೊಗೊಂಡ್ರು. ಇನ್ನೊಂದು ಗ್ಲಾಸಿಗೆ ಅವ್ರು ಏನು ಹೇಳಿದ್ರು, ಐ ಹೇಟ್ ಯು, ನನಗೆ ನೀನಂದರೆ ಇಷ್ಟ ಇಲ್ಲ, ಐ ವಿಲ್ ಕಿಲ್ ಯು. ಸೊ ಈ ಥರ ಒಂದು ಗ್ಲಾಸ್ಗೆ ಹೇಳಿದ್ರು. ಒಂದು ಪಾಸಿಟಿವ್ ಎನರ್ಜಿ ಬಂತು, ಇನ್ನೊಂದರಲ್ಲಿ ನೆಗೆಟಿವ್ ಎನರ್ಜಿ ಬಂತು. ಆಯಿತಾ? ಸೊ ಅವಾಗ ಏನು ಮಾಡಿದ್ರಂತೆ ಅವರು, ಈಗ ಹೋಪೋನೋಪೊನೋ ಪ್ರೇಯರ್ ಹೇಳಿದ್ರಲ್ಲ ಗ್ಲಾಸು, ಆ ಗ್ಲಾಸ್ನ ತೊಗೊಂಡೋಗಿ ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಕೊಂಡು ನೋಡಿದಾಗ ಅವರಿಗೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಫ್ಲವರ್ ಪಿಕ್ಚರ್ ಅಥವಾ ಒಂದು ಡೈಮಂಡ್ ಶೇಪಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಪಿಕ್ಚರ್ ಅವ್ರಿಗೆ ಕಾಣಿಸ್ತು. ನೆಗೆಟಿವ್ ಲೈನ್ಸ್ನ ಹೇಳಿದ್ರಲ್ಲ, ಐ ಹೇಟ್ ಯು, ಐ ಕಿಲ್ ಯು, ನಂಗೆ ಇಷ್ಟ ಇಲ್ಲ ನೀನು, ಈ ಒಂದು ಲೈನ್ಸ್ನ ಹೇಳಿದ್ರಲ್ಲ, ಆ ಲೋಟದಲ್ಲಿ ಅವ್ರಿಗೆ ಒಂದು ಭಯಾನಕವಾದಂತಹ ಒಂದು ಭಯಂಕರವಾದಂತಹ ಒಂದು ಡೆವಿಲ್ ಒಂದು ಆಕೃತಿ ಪಿಕ್ಚರ್ ಕಾಣಿಸ್ತು. ಸೊ ನಾನು ಇದನ್ನು ಏನಕ್ಕೆ ಹೇಳಿದೆ ಅಂತ ಅಂದರೆ, ಈ ಹೋಪೋನೋಪೊನೋ ಪ್ರೇಯರ್ಗೆ ಎಷ್ಟು ಶಕ್ತಿ ಇದೆ ಅಂತ. ಅಲ್ಲಿ ಹೇಳಿದ್ದೇನು ನಾವು, ಸಾರಿ ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಆ 4 ಸಾಲಿಗೆ ಆ ಪ್ರೋಸೆಸ್ಗೆ ಎಷ್ಟು ಶಕ್ತಿ ಇದೆ ಅಂದರೆ, ಈಗ ನಮ್ಮ ದೇಹದಲ್ಲಿ ಕೂಡ 75% ವಾಟರ್ ಇದೆ, ಹೌದಾ? ನೀರಿನ ಅಂಶ ನಮ್ಮ ದೇಹದಲ್ಲಿ ಅಷ್ಟಿದೆ. ಸೊ ನಾವು ಹೇಳೋ ಅಂತಹ ಮಾತುಗಳು ನಮ್ಮ ಪ್ರತಿಯೊಂದು ಜೀವ ಕಣಗಳೆಲ್ಲ ಇರುತ್ತಲ್ಲ, ಅದಕ್ಕದ ಅರ್ಥ ಆಗುತ್ತೆ, ಅದಕ್ಕೆ ಗೊತ್ತಾಗುತ್ತೆ. ನಾವು ಏನೇ ಕೆಟ್ಟದ್ದು ಮಾತಾಡಿದ್ರು ನಮ್ಮ ಮೈಂಡಲ್ಲಿ ಅಥವಾ ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ನಾವು ನೆಗೆಟಿವ್ ಥಾಟ್ಸ್ನ ಇಟ್ಕೊಂಡಿದ್ದೀವಿ, ಬರೀ ನೆಗೆಟಿವ್ ಆಗೇ ಮಾತಾಡ್ತಿದ್ದೀವಿ, ಬರೀ ನೆಗೆಟಿವ್ ಆಗಿರೋವಂಥ ಘಟನೆಗಳೇ ನಮ್ಮ ಲೈಫಲ್ಲಿ ನಡೀತಾ ಇದೆ ಅಂದಾಗ ಅದೆಲ್ಲವೂ ಕೂಡ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಆವಾಗ ನಮಗೆ ಕಾಯಿಲೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ಮಾನಸಿಕವಾಗಿ ನಾವು ಕುಗ್ತಾ ಹೋಗ್ತೀವಿ. ಸೊ ನಾವು ಮಾನಸಿಕವಾಗಿ ಕುಗ್ಗಿದಾಗ ಯಾವುದೇ ಕಷ್ಟ ಬಂದರೂ ನಾವು ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ನಾವು ಪಾಸಿಟಿವ್ ಆಗಿದ್ದಾಗ ಏನೇ ಕಷ್ಟ ಬಂದರೂ ನಮ್ಗೆ ಅದನ್ನು ಎದುರಿಸೋ ಕೆಪಾಸಿಟಿ, ಅದನ್ನು ಸಾಲ್ವ್ ಮಾಡೋ ಕೆಪಾಸಿಟಿ, ಆ ತಾಳ್ಮೆ ನಮಗಿರುತ್ತೆ. ಯಾವಾಗ ನಾವು ನೆಗೆಟಿವಿಟಿ ನಮ್ಮಲ್ಲಿ ತುಂಬ್ಕೊಂಡು ಆವಾಗ ನಾವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ನಮ್ಮನ್ನು ನಾವು ಹೀಲ್ ಮಾಡ್ಕೋಬೇಕು ಅಂತ ಅಂದರೆ ನಾವೇನು ಮಾಡಬೇಕು, ಈ ಹೋಪೋನೋಪೊನೋ ಪ್ರೇಯರ್ನ ಮಾಡಬೇಕು. ಇನ್ನೂ ಒಂದು ಇನ್ಸಿಡೆಂಟ್ನ ಹೇಳ್ತೀನಿ ನಿಮಗೆ ನಾನು. ಸೊ ಒಬ್ಬರು ಡಾಕ್ಟರ್ ಅವ್ರು ಏನು ಮಾಡಿದ್ರಂತೆ, ಹವಾಯಿನ್ ದೇಶದಲ್ಲಿ ನಾನು ಇದನ್ನು ದೇಶದವರು ಟ್ರೈ ಮಾಡಬೇಕು. ಸೊ ಅದೇ ದೇಶದಲ್ಲೋ ಟೆಕ್ನಿಕ್, ಇದು ತುಂಬ ಪ್ರಾಚೀನವಾದ ಒಂದು ಪ್ರೇಯರ್, ಇದು ಟೆಕ್ನಿಕ್ ಇದೆ ಆ್ಯಕ್ಚುಲಿ. ಸೊ ನಾನು ಟ್ರೈ ಮಾಡಬೇಕಲ್ಲ ಇದನ್ನು ಅಂತ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಒಂದು ಕೋಣೆ, ಒಂದು ರೂಮ್ ಒಳಗಡೆ ಡೋರ್ ಕ್ಲೋಸ್ ಮಾಡಿಕೊಂಡ್ರು. ಒಂದಷ್ಟು ದಿನ ಒಬ್ಬರೇ ಕೂತ್ಕೊಂಡ್ರು. ಒಂದಷ್ಟು ಜನ ಪೇಷಂಟು ರೆಕಾರ್ಡ್ಸ್ಗಳನ್ನ ತರಿಸ್ಕೊಂಡ್ರು. ಆ ಪೇಷಂಟ್ಸ್ ಯಾರಪ್ಪ ಅಂತ ಅಂದರೆ ಅವರೆಲ್ಲರೂ ಕೂಡ ಖೈದಿಗಳು, ಆಯಿತಾ? ತುಂಬ ಘನಘೋರವಾದ ಕೆಲಸಗಳನ್ನೆಲ್ಲ ಮಾಡಿ ಜೈಲಲ್ಲಿ ಇದ್ದಂಥವರು. ಸೊ ಅವರೆಲ್ಲ ಒಂಥರ ಪೇಷಂಟ್. ಓಕೆ, ಆ ಪೇಷಂಟ್ ಇವಾಗ ಅವ್ರು ಹೀಲ್ ಮಾಡಬೇಕು. ಆದರೆ ಆ ಡಾಕ್ಟರ್ ಅಷ್ಟೂ ಜನ ಪೇಷಂಟ್ಗಳನ್ನು ಅವರು ಭೇಟಿ ಮಾಡಲೇ ಇಲ್ಲ ಅಂದರೂ ಕೂಡ ಅವ್ರ ಕಾಯಿಲೆಗಳನ್ನು, ಅವ್ರ ಸಮಸ್ಯೆಗಳನ್ನು ಅವ್ರು ಹೀಲ್ ಮಾಡಿದ್ರು, ಗುಣಪಡಿಸಿದ್ರು. ಹೇಗೆ ಅಂತ ಅಂದರೆ ಅವ್ರು ಮಾಡಿದಿಷ್ಟೇ, ಒಂದು ರೂಮ್ ಒಳಗಡೆ ಕೂತ್ಕೊಂಡಿದ್ದಾರೆ, ಅಷ್ಟೂ ಜನದ್ದು ರೆಕಾರ್ಡ್ಸ್ ಫೈಲ್ನ ತರಿಸ್ಕೊಂಡು ಮುಂದೆ ಇಟ್ಕೊಂಡು ಹೇಳಿದ್ದಾರೆ ಅವರು, ಸಾರಿ ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಸಾರಿ ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಹೋಪೋನೋಪೊನೋ ಪ್ರೇಯರ್ನ ಹೇಳೋ ಮುಖಾಂತರ ಅವ್ರೇನು ಮಾಡಿದ್ದಾರೆ, ಅಷ್ಟೂ ಜನರ ಸಮಸ್ಯೆಯನ್ನು, ಅವರ ಒಂದು ಏನು ಪ್ರಾಬ್ಲಮ್ ಇತ್ತು ಅದನ್ನು ಅವರು ಹೀಲ್ ಮಾಡಿದ್ದಾರೆ. ಒಪೋನೋಪೊನೋ ಅಲ್ವಾ? ಹೋ ಅಂದರೆ ಏನು? ಟು ಮೇಕ್ ಅಂತ ಅಂದರೆ ಮಾಡುವುದು. ಆಮೇಲೆ ಹೇಳ್ತೀನಿ. ಹೋ ಆಯಿತು. ಪೋನೋ ಅಂದರೆ ಏನು? ಟು ಡೂ ರೈಟ್ ಅಂತ ಅಂದರೆ ಸರಿ ಮಾಡು ಅಥವಾ ಸರಿಪಡಿಸು ಅನ್ನೋ ಅಂತ ಒಂದು ಅರ್ಥ ಬರುತ್ತೆ. ಪೋನೋ ಅಂತ 2 ಬಾರಿ ಇದೆ, ಹೌದಾ? ಅಂದರೆ ಸರಿಪಡಿಸ್ಬೇಕು. ಏನನ್ನು? ನಮಗೆ ನಾವು ಸರಿಪಡಿಸ್ಕೋಬಹುದು, ಮತ್ತೊಬ್ಬರಿಗೂ ನಾವು ಸರಿಪಡಿಸಬಹುದು ಅಂತ. ಅಲ್ಲಿ ಡಾಕ್ಟ್ರ್ ಮಾಡಿದ್ದೇನು, ಕೂತ್ಕೊಂಡು ಪ್ರೇಯರ್ ಮಾಡಿದ್ದಾರೆ. ಸೊ ಅಲ್ಲಿ ಬೇರೆ ಯಾರೋ ಪೇಷಂಟ್ಗೆ ಅವರು ಸರಿಪಡಿಸಿದ್ದಾರೆ, ಹೀಲ್ ಮಾಡಿದ್ದಾರೆ. ಅಂದರೆ ನಮಗೂ ನಾವು ಹೀಲ್ ಮಾಡ್ಕೋಬೋದು, ಬೇರೆಯವ್ರಿಗೂ ಕೂಡ ಅದನ್ನು ಹೀಲ್ ಮಾಡ್ಬೋದು, ಸರಿಪಡಿಸ್ಬಹುದು ಅನ್ನೋ ಅಂಥ ಒಂದು ಅರ್ಥ. ನಿಮ್ಗೆ ಇವಾಗ ಪ್ರೇಯರ್ ಗೊತ್ತಾಯಿತು. ಫಸ್ಟ್ ಒನ್ ಏನು? ಸಾರಿ. ಏನು ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕ್ಷಮಿಸೋದು. ಅಂದರೆ ಅಲ್ಲಿ ನಮಗೆ ಪಶ್ಚಾತ್ತಾಪದ ಒಂದು ಮನೋಭಾವನೆ ಬಂತು. ಅಲ್ಲಿ ತಪ್ಪು ನಿಂದಿತ್ತ ಅದು ಮ್ಯಾಟ್ರಲ್ಲ.
ನಾವಿಲ್ಲಿ ಏನು ಮಾಡ್ತಿದ್ವಿ, ಎದುರುಗಡೆಯವ್ರದ್ದೇ ತಪ್ಪಿದ್ರು ಕೂಡ ನಾವೇ ಅದನ್ನು ನಾವೇ ಆ ಜವಾಬ್ದಾರಿನ ತಗೋತಾ ಇದ್ದೀವಿ. ನಾವೇ ಜವಾಬ್ದಾರಿನ ತಗೊಂಡಾಗ ಅಲ್ಲಿ ಏನಾಯಿತು, ನಮಗೆ ಒಂದು ಪಶ್ಚಾತ್ತಾಪದ ಮನೋಭಾವನೆ ಬಂತು. ನಾವು ಸಾರಿ ಹೇಳ್ತಾ ಇದ್ದೀವಿ. ಸೆಕೆಂಡ್ ಒನ್, ಪ್ಲೀಸ್ ಫರ್ಗಿವ್ ಮೀ. ಪ್ಲೀಸ್ ಫರ್ಗಿವ್ ಮೀ ಅಂದಾಗ ಅಲ್ಲಿ ನಮ್ಮ ತಪ್ಪನ್ನು ನಾವು ಒಪ್ಕೊಂಡು ಹಾಗಾಯಿತು. ಹೌದು, ಇಲ್ಲಿ ನಾನೇ ತಪ್ಪು ಮಾಡಿರಲಿ ಅಥವಾ ನಮ್ಮ ಎದುರುಗಡೆ ಇರೋರೇ ತಪ್ಪು ಮಾಡಿರಲಿ, ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋರು ನಾವೇ ಆಗಿರ್ತೀವಿ. ಈಗ ಫಸ್ಟ್ ಒನ್ ಸಾರಿ ಹೇಳಿದ್ವಿ ಆಯಿತಾ, ಅಲ್ಲಿ ನಾವೇನು ಮಾಡಿದ್ವಿ, ಜವಾಬ್ದಾರಿ ನಾವೇ ತೊಗೊಂಡಿದ್ವಿ. ಜವಾಬ್ದಾರಿ ನಾವೇ ತೊಗೊಂಡಾಗ ಅದನ್ನು ಹೀಲ್ ಮಾಡುವಂಥ ಕೆಲಸ ಕೂಡ ನಮ್ಮದೇ ಆಗಿರುತ್ತೆ. ಹೀಲ್ ಆಗಬೇಕಾಗಿರೋದು ಯಾರಿಗೆ? ನಮಗೆ. ಹೌದಾ? ಪಾಸಿಟಿವಿಟಿ ಬರಬೇಕಾಗಿರೋದು ಯಾರಿಗೆ? ನಮಗೆ. ಸಮಸ್ಯೆ ಸಾಲ್ವ್ ಆಗಬೇಕಿರೋದು ಯಾರಿಗೆ? ನಮಗೆ. ಹಾಗಾಗಿ ನಾವೇ ಜವಾಬ್ದಾರಿನ ತಗೊಂಡು ಸಾರಿನ ಹೇಳಿಬಿಟ್ಟು ಫರ್ಗ್ಯೂ ಮಾಡಿದ್ರೆ, ಪಶ್ಚಾತ್ತಾಪ ಮನೋಭಾವನೆ ನಮ್ಮಲ್ಲಿ ಬಂದರೆ ಅಲ್ಲಿ ನಾವು ಹೀಲ್ ಆಗ್ತಾ ಹೋಗ್ತೀವಿ. ನಮ್ಮ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಹೀಲ್ ಆಗ್ತಾ ಹೋಗುತ್ತೆ. ಮೂರನೇದು, ಥ್ಯಾಂಕ್ ಯು, ಗ್ರ್ಯಾಟಿಟ್ಯೂಡನ್ನು ತಿಳಿಸೋ ಅಂಥದ್ದು, ಕೃತಜ್ಞತೆಯಿಂದ ನಾವಲ್ಲಿ ತಿಳಿಸ್ತಾ ಇದ್ದೀವಿ. ಗ್ರ್ಯಾಟಿಟ್ಯೂಡ್ ಹೇಳ್ತಾ ಇದ್ದೀವಿ. ಯಾರಿಗೆ ಹೇಳ್ತಾ ಇದ್ದೀವಿ ಅಂದರೆ ಅದು ನಮಗೆ ಇರೋವಂತಹ ಆ ಸಮಸ್ಯೆಗಾದರೂ ಆಗಿರಬಹುದು ಅಥವಾ ನಮ್ಮ ಎದುರುಗಡೆ ಇರೋವಂಥ ವ್ಯಕ್ತಿಗಾದರೂ ಆಗಿರ್ಬೋದು. ನಾವು ಅಲ್ಲಿ ಗ್ರ್ಯಾಟಿಟ್ಯೂಡ್ನ ನಾವು ಹೇಳ್ತಾ ಇದ್ದೀವಿ. ನಾಲ್ಕನೇದು, ಐ ಲವ್ ಯು. ಸೊ ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆ, ಹೌದಾ? ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಅಂದರೆ ಇಲ್ಲಿ ನಾವು ಏನು ಹೇಳಬೇಕು, ಪ್ರೀತಿಯನ್ನು ನಾವು ಹೇಳ್ಕೊಳ್ತಾ ಇದ್ದೀವಿ. ಸೊ ಈಗ ತಪ್ಪನ್ನು ಕ್ಷಮಿಸ್ಕೊಂಡಾಗ, ನಾವೇ ಎಲ್ಲ ಮರಿತೀವಿ ಅಂದಾಗ, ಏನೋ ಒಂದು ಜಗಳ ಆಗಿದೆ, ನನಗೂ ಮತ್ತೊಬ್ರಿಗೇನೋ ಜಗಳ ಆಗಿದೆ ಅಂತ ಅಂದಾಗ ಆ ತಪ್ಪನ್ನು ನಾವು ಕ್ಷಮಿಸ್ತೀವಿ ಅಂದಾಗ ಅದನ್ನು ಪ್ರೀತಿಯಿಂದನೇ ನಾವು ಕ್ಷಮಿಸ್ಬೇಕು. ಈಗ ಯಾರೋ ನಮಗೆ ಬಂದು ಸಾರಿ ಹೇಳ್ತಾರೆ, ಇಟ್ಸ್ ಓಕೆ ಅಂತ ನಾವು ಬರೀ ಬಾಯಲ್ಲಿ ಹೇಳೋದಲ್ಲ, ಮನಸ್ಫೂರ್ತಿಯಾಗಿ ನಾವು ಯಾವಾಗ ಹೇಳ್ತೀವಿ ಅದು ಅಲ್ಲಿಗೆ ಎಂಡ್ ಆಯಿತು ಅಂತ ಅರ್ಥ. ಆ ಜಗಳ, ನಾನು ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಜಗಳ ಅಂತ, ಅದು ಸಮಸ್ಯೆ ಆಗಿರ್ಬೋದು, ಮತ್ತೊಂದೇನೋ ಆಗಿರ್ಬೋದು. ಸೊ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ನಾವು ಯಾವಾಗ ಓಕೆ ಇಟ್ಸ್ ಓಕೆ ಐ ಲವ್ ಯು ಅಂತ ಹೇಳ್ತೀವಿ, ಅಂದರೆ ಆ ತಪ್ಪನ್ನು ನಾವು ಕ್ಷಮಿಸ್ತೀವಿ, ಆವಾಗ ಅದಕ್ಕೆ ಎಂಡ್ ಅನ್ನೋದಿರುತ್ತೆ. ನಾವು ಪ್ರೀತಿಯಿಂದ ಹೇಳಿದಾಗ, ಅಂದರೆ ನಾವು ಪ್ರೀತಿಯಿಂದ ಹೇಳಲ್ಲ, ಅವ್ರು ಸಾರಿ ಹೇಳಿದ್ರು ಇಟ್ಸ್ ಓಕೆ ಅಂದಿರ್ತೀವಿ, ಬಟ್ ಬಾಯಲ್ಲಿ ಹೇಳ್ತೀವಿ, ಬಟ್ ನಮ್ಮ ಮನಸ್ಸಲ್ಲಿ ಅದು ಹಂಗೆ ಇರುತ್ತೆ, ಆ ಕೋಪ ಇರುತ್ತೆ, ನಾವು ಬಾಯಿ ಮಾತಿಗಷ್ಟೇ ಇಟ್ಸ್ ಓಕೆ ಅಂತ ಹೇಳಿರ್ತೀವಿ. ಆವಾಗ ಅದಕ್ಕೆ ಎಂಡ್ ಅನ್ನೋದು ಇರೋದೇ ಇಲ್ಲ. ಆ ಒಂದು ನೆಗೆಟಿವ್ ಥಾಟ್ ನಮ್ಮಲ್ಲಿ ಇದ್ದೇ ಇರುತ್ತೆ. ಸೊ ಆ ನೆಗೆಟಿವ್ ಥಾಟ್ ನಮಗೆ ಹೋಗಬೇಕಂದ್ರೆ ಪ್ರೀತಿಯಿಂದ ನಾವು ಹೇಳಬೇಕು. ಲವ್ವನ್ನು ಅಥವಾ ಪಾಸಿಟಿವ್ ಫೀಲಿಂಗನ್ನು ನಾವು ಅಲ್ಲಿ ಹೇಳಬೇಕಾಗತ್ತೆ. ಸೊ ಪ್ರೀತಿಯಿಂದ ನಾವು ಯಾವಾಗ ಹೇಳ್ತೀವಿ ಆವಾಗಲೇ ಆ ಜಗಳಕ್ಕೆ ಎಂಡ್ ಅನ್ನೋದಿರುತ್ತೆ, ಇಲ್ಲ ಅಂದರೆ ಅದಕ್ಕೆ ಎಂಡ್ ಅನ್ನೋದೇ ಇರಲ್ಲ. ಸೊ ಇವಾಗ ಇಷ್ಟು ಗೊತ್ತಾಯಿತು. ಯಾವಾಗ ಮಾಡಬೇಕು, ಯಾವಾಗ ಬೇಕಾದರೂ ಮಾಡಿ. ಇದಕ್ಕೆ ಆ್ಯಕ್ಚುಲಿ ಟೈಮ್ ಲಿಮಿಟೇ ಇಲ್ಲ, ಆಯಿತಾ? ಯಾವಾಗ ಬೇಕಾದರೂ ಮಾಡ್ಬೋದು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ ಕೂತ್ಕೊಂಡು ಮಾಡ್ತೀನಿ ಅಂತಂದರೆ ಆವಾಗ ಬೇಕಾದರೂ ಮಾಡ್ಬೋದು. ನೀವು ನೈಟ್ ಮಲ್ಗೋವಾಗ ಮಾಡ್ತೀವಿ ಅಂದರೆ ಆವಾಗ ಬೇಕಾದರೂ ಮಾಡ್ಬೋದು. ಅಥವಾ ವಾಕ್ ಮಾಡ್ತಾಯಿದ್ದೀನಿ ನಾನು, ಆವಾಗ ಬೇಕಾದರೂ ನಿಮ್ಮಷ್ಟಕ್ಕೆ ನೀವು ಹೇಳ್ಕೊಬೋದು. ಸಾರಿ ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ಸಾರಿ ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು. ನಿಮ್ಮಷ್ಟಕ್ಕೆ ನೀವು ಬಾಯ್ಬಿಟ್ಟೇ ಹೇಳಬೇಕು ಅಂತಿಲ್ಲ, ನಿಮ್ಮ ಮನಸ್ಸಲ್ಲಿ ಹೇಳ್ಕೊಂಡ್ರೂ ಅದು ಹೀಲ್ ಆಗುತ್ತೆ. ಅಥವಾ ನಾನು ಇವಾಗ ಅಡುಗೆ ಮಾಡ್ತಿರ್ತೀನಿ, ಮನೆ ಕೆಲಸ ಏನೋ ಮಾಡ್ತಾ ಇರ್ತೀನಿ, ಅವಾಗ ನನ್ನ ಮನಸ್ಸಲ್ಲಿ ನನ್ನಷ್ಟಕ್ಕೆ ನಾನು ಹೇಳ್ಕೊಂಡು ಹೋದರೆ ಅದು ಕೂಡ ಆಯಿತು. ಸೊ ನೆಕ್ಸ್ಟ್, ಎಷ್ಟು ಸಲ ಮಾಡಬೇಕು? ಕೌಂಟ್ಲೆಸ್. ಕೆಲವ್ರು ಹೇಳ್ತಾರೆ 108 ಸಲ ಅದನ್ನು ಹೇಳಬೇಕು ಅಂತ. 108 ಸಲ ಅಂದರೆ ಒಂದು 10 ನಿಮಿಷ ಅಥವಾ 1/4 ಗಂಟೆ ಟೈಮ್ ತೊಗೊಬೋದು. ಅದಕ್ಕೂ ಮೀರಿ ನೀವು ಎಷ್ಟು ಸಲ ಬೇಕಾದರೂ ಹೇಳ್ಕೊಬೋದು. ಅದಕ್ಕೆ ಲಿಮಿಟೇಷನ್ ಅನ್ನೋದೇ ಇಲ್ಲ, ಆಯಿತಾ? ಸೊ ಯಾವಾಗ ಬೇಕಾದರೂ ಮಾಡ್ಬೋದು, ಎಷ್ಟು ಬಾರಿ ಬೇಕಿದ್ರೂ ನೀವು ಇದನ್ನು ಮಾಡ್ಬೋದು. ಸೊ ಎಷ್ಟು ದಿನ ಮಾಡಬೇಕು ನಿಮ್ಮ ಇಷ್ಟ, ಎಷ್ಟು ದಿನ ಬೇಕಾದರೂ ಮಾಡಿ. ನಾವು ಇದಕ್ಕೇನಾದರೂ ಇನ್ವೆಸ್ಟ್ ಮಾಡ್ತಿದ್ವಿ, ದುಡ್ಡು ಖರ್ಚು ಮಾಡ್ತಿದ್ವಿ, ನಾವೇನಾದರೂ ಲಾಸ್ ಆಗ್ತಿದೆಯಾ, ನಾವೆಲ್ಲೋ ಜರ್ನಿ ಮಾಡ್ತಾಯಿದ್ದೀವಿ, ಜರ್ನಿ ಮಾಡ್ತಾ ನಾವು ಹೇಳ್ಬೋದು. ಒಂದು 3 ದಿವಸ ಆಗುತ್ತಾ ಹೇಳೋಣ, 4 ದಿವಸ ಆಗುತ್ತಾ ಹೇಳೋಣ, ಏನು ಕಳ್ಕೊಳ್ಳೋದೇನಿದೆ ಅಲ್ವಾ? ಸೊ ಇದನ್ನು ನಾವು ಯಾರಿಗೆ ಹೇಳಬೇಕು, ಯಾರಿಗೆ ಬೇಕಾದರೂ ಹೇಳ್ಬೋದು. ರಿಲೇಷನ್ಶಿಪ್ ಏನೋ ಸರಿ ಇಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಏನೋ ರಿಲೇಷನ್ಶಿಪ್ ಸರಿ ಇಲ್ಲ ಅಂದಾಗ ಸೊ ಅವ್ರಿಗೆ ಹೇಳ್ಬೋದು, ನನ್ನ ಹಸ್ಬೆಂಡ್ ರಿಲೇಷನ್ಶಿಪ್ ಈ ಥರ ಇದೆ, ಅದನ್ನು ಹೀಲ್ ಮಾಡು ಅಂತ ಹೇಳ್ಕೊಂಡು ಅದನ್ನು ಒಂದು ಸಲ ಹೇಳ್ಕೊಂಡ್ರೆ ಸಾಕು ನಮ್ಮ ಮನಸ್ಸಲ್ಲಿ. ಅದಕ್ಕೆ ಸಲುವಾಗಿ ನಾನು ಹೊಪ್ಪನೊಪ್ಪನೋ ಪ್ರೇಯರ್ನ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಸಾರಿ ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಹೇಳ್ಬೋದು. ಅಥವಾ ಯಾರೇ ರಿಲೇಷನ್ಶಿಪ್, ಏನೋ ಬ್ರದರ್ ಆ್ಯಂಡ್ ಸಿಸ್ಟರ್ ಇರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ರಿಲೇಷನ್ಶಿಪ್ ಇರ್ಬೋದು, ಅವ್ರ ಮಧ್ಯೆ ನಿಮಗೂ ಏನೋ ಜಗಳ ಆಗಿರುತ್ತೆ, ಅದನ್ನು ಸರಿಪಡಿಸ್ಬೇಕು ಅಂತ ತಪ್ಪು ನಿಮ್ಮದೇ ಆಗಿರ್ಬೋದು, ಅವ್ರದ್ದೇ ಆಗಿರ್ಬೋದು, ಸರಿ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸಿರುತ್ತೆ, ಮಾತು ಬಿಟ್ಟಿರ್ತೀರ, ಅವ್ರದ್ದು ಬೇಕಿದ್ರೂ ನೀವು ಮಾಡ್ಕೊಬೋದು. ಅಥವಾ ನಿಮಗೆ ಏನೋ ಹೆಲ್ತ್ ಬಗ್ಗೆ ಬೇಕಿದ್ರೂ ಮಾಡ್ಕೋಬೋದು. ನಿಮಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ, ಸೊ ನಾನು ಅದಕ್ಕೋಸ್ಕರ ಈ ಪ್ರೇಯರ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಮಾಡ್ಬೋದು. ಅಥವಾ ನಿಮಗೇನೋ ಸೊಂಟ ನೋವು, ಬೆನ್ನು ನೋವು, ಮಂಡಿ ನೋವು ಈ ಥರ ಏನಾದರೂ ಇರುತ್ತೆ, ಅಥವಾ ಏನೋ
ನಮಗೇನೋ ದೇಹದಲ್ಲಿ ಏನೋ ಒಂದು ಕಾಯಿಲೆ ಇರುತ್ತೆ, ಅಥವಾ ನಮ್ಮ ಸ್ಕಿನ್ ಚೆನ್ನಾಗಿರಲ್ಲ, ತುಂಬ ಪಿಂಪಲ್ಸ್ ಇರುತ್ತೆ, ಸ್ಕಿನ್ಗೋಸ್ಕರ ನಾವು ಹೋಪನೋಪನೋ ಪ್ರೇಯರ್ ಮಾಡ್ಬೋದು. ನಮ್ಮ ಹೆಲ್ತ್ಗೋಸ್ಕರ ನಾವು ಹೋಪನೋಪನೋ ಪ್ರೇಯರ್ ಮಾಡ್ಬೋದು. ರಿಲೇಷನ್ಶಿಪ್ ಚೆನ್ನಾಗಿರೋದಕ್ಕೋಸ್ಕರ ಹೋಪನೋಪನೋ ಯಾವುದಕ್ಕೆ ಬೇಕಾದರೂ ಮಾಡ್ಬೋದು. ಎಷ್ಟು ಈಸಿ ಮತ್ತು ಅಷ್ಟೇ ಪವರ್ಫುಲ್ ಆಗಿರೋವಂಥ ಒಂದು ಪ್ರೇಯರ್ ಇದು. ಎಷ್ಟು ಬೇಕಾದರೂ ಮಾಡಿ, ಯಾರಿಗೆ ಬೇಕಾದರೂ ಮಾಡಿ, ಒಂದು ಒಳ್ಳೆ ಕೆಲಸಕ್ಕೆ ಮಾಡಿ. ನಾನು ಅದು ಕೊನೆಯಲ್ಲಿ ನಾನು ನಿಮ್ಗೆ ಅದೊಂದು ಹೇಳಬೇಕು, ಬಟ್ ಒಂದು ಒಳ್ಳೆ ಕೆಲಸಕ್ಕೆ ಮಾಡಿ, ಆಯಿತಾ. ಸೊ ಇನ್ನೊಂದು ಏನಂದರೆ ಎಷ್ಟು ಪವರ್ಫುಲ್ ಇದೆ ಅಂತ ಅಂದರೆ, ಇವಾಗ ಯಾರೋ ನಾವು ರೋಡಲ್ಲಿ ಹೋಗ್ತಾ ಇದ್ದೀವಿ, ಯಾರೋ ಇಬ್ಬರು ಜೋರು ಜಗಳ ಮಾಡ್ತಿದ್ದಾರೆ, ಅಲ್ಲಿ ನಿಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂದರೂ ನೀವು ಅವ್ರ ಜಗಳ ಬಿಡಿಸ್ಬೋದು. ನೀವು ಅದಕ್ಕೆ ಎಂಟ್ರಿ ಆಗದೆ ನೀವು ಜಗಳ ಬಿಡಿಸ್ಬೋದು. ಅದು ಹೇಗೆ ಅಂದರೆ, ಅವರಿಬ್ಬರು ಜಗಳದ ಬಗ್ಗೆ ನೀವು ಹೋಪನೋಪನೋ ಪ್ರೇಯರ್ ಮಾಡ್ಕೊಂಡು ಹೋದ್ರಿ, ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಜಗಳ ಮಾಡ್ತಿದ್ದಾರೆ, ನಿಮ್ಮಷ್ಟಕ್ಕೆ ನೀವು ಅವ್ರಿಗೆ ಸಲುವಾಗಿ ಹೋಪನೋಪನೋ ಪ್ರೇಯರ್ ಮಾಡಿದ್ರಿ ಅಂದರೆ ಅವ್ರ ಜಗಳಲ್ಲಿ ಸ್ಟಾಪ್ ಆಗುತ್ತೆ. ಅಂದರೆ ಅದಕ್ಕೆ ಎಷ್ಟು ಪವರ್ಫುಲ್ ಇದೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಸೊ ಇದಕ್ಕೆ ಯಾವುದೇ ರೀತಿ ಲಿಮಿಟೇಷನ್ ಇಲ್ಲ. ಯಾವಾಗ ಬೇಕಾದರೂ ಎಸ್ಸಲ್ಲಿ ಬೇಕಾದರೂ ನೀವು ಏನು ಹೋಪನೋಪನೋ ಪ್ರೇಯರ್ನ ನೀವು ಮಾಡ್ಬೋದು. ಇಲ್ಲಿ ಪ್ರೊಸೀಜರ್ ಇಂಪಾರ್ಟೆಂಟ್ ಅಲ್ಲ, ನಾವು ಈ ಟೆಕ್ನಿಕ್ಗೆ ಅಥವಾ ಈ ಪ್ರೇಯರ್ಗೆ ಎಷ್ಟು ಇನ್ವಾಲ್ವ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು ಅಂತಲೇ ಹೇಳಬೇಕು ಅಂತಿಲ್ಲ. ಥ್ಯಾಂಕ್ ಯು, ಐ ಲವ್ ಯು, ಸಾರಿ, ಪ್ಲೀಸ್ ಫರ್ಗಿವ್ ಮಿ ಹಿಂಗೂ ಕೂಡ ಹೇಳ್ಬೋದು. ಬಟ್ ಕ್ಷಮೆಯಿಂದ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಯಾವುದೇ ರೀತಿ ಪ್ರೊಸೀಜರ್ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಅಲ್ಲ. ಯಾವ ಲೈನನ್ನು ಯಾವಾಗ ಬೇಕಾದರೂ ಹೇಳ್ಬೋದು. ಅಂದರೆ ಸಾರಿ 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 ಅಂತ ಅಲ್ಲ, ಅದು 4 ಲೈನ್ ನಾವು ಕಂಪ್ಲೀಟ್ ಮಾಡಬೇಕು. ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು ಅಂತ, ಮತ್ತೆ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಐ ಲವ್ ಯು, ಥ್ಯಾಂಕ್ ಯು ಅಂತ ಹೇಳ್ತಾ ಹೋಗ್ಬೇಕು ನಾವು. ಸೊ ನಾವು ಎಷ್ಟು ಇನ್ವಾಲ್ವ್ ಆಗ್ತೀವಿ, ಇದನ್ನು ಎಷ್ಟು ಬಿಲೀವ್ ಮಾಡ್ತೀವಿ, ಎಷ್ಟು ನಾವು ಮನಸ್ಸಿಗೆ ಅದನ್ನು ನಂಬಿಕೊಂಡು ಅದನ್ನು ಎಷ್ಟು ಮನಸ್ಸಿಗೆ ನಾವು ತೊಗೊಂಡು ಹೇಳ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಹೊರತು ಯಾವಾಗ ಹೇಳ್ತೀವಿ, ಹೇಗೆ ಹೇಳ್ತೀವಿ, ಯಾವ ಪ್ರೊಸೀಜರಲ್ಲಿ ಹೇಳ್ತೀವಿ, ಯಾವ ಆರ್ಡ್ರಲ್ಲಿ ಹೇಳ್ತೀವಿ ಅನ್ನೋದಿದ್ರಲ್ಲಿ ಮ್ಯಾಟ್ರ್ ಆಗಲ್ಲ. ಸೊ ಇದನ್ನು ನೀವು ಯಾರಾದರೂ ಮಾಡಿ ರಿಸಲ್ಟ್ ಸಿಕ್ಕಿದ್ರು ನನಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಮಾಡಿಬಿಟ್ಟು ಇದು ವಿಡಿಯೋ ನೋಡಿ ನಾನು ಮಾಡಿದೆ, ನನಗೆ ಅದರಿಂದ ಏನೋ ರಿಸಲ್ಟ್ ಬಂತು ಅಂದರೂ ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈ ವಿಡಿಯೋ ಆ್ಯಕ್ಚುಲಿ ನನಗೂ ಏನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಒಂದಷ್ಟೇ ತುಂಬ ಕಲೆಕ್ಟ್ ಮಾಡಿದೆ ವಿಷಯಗಳನ್ನು, ತುಂಬ ಜನರದು ವೀಡಿಯೋಸ್ ಎಲ್ಲ ನೋಡಿದೆ, ಗೂಗಲ್ ಮಾಡಿ ಎಲ್ಲ ಚೆಕ್ ಮಾಡಿದೆ. ಅದೆಲ್ಲ ಮಾಡ್ಕೊಂಡು ಆದಮೇಲೆ ನಾನು ಈ ಟೆಕ್ನಿಕ್ನ ಯೂಸ್ ಮಾಡಿದೆ. ಬಟ್ ಒಂದೇ ವಿಷಯಕ್ಕೆ ನಾನು ಅದನ್ನು ಟ್ರೈ ಮಾಡಿದ್ದು, ನನಗೆ ಅದು ಸಕ್ಸಸ್ ಆಯಿತು. ಖಂಡಿತ ನಿಜವಾಗ್ಲೂ ಅದು ನನಗೆ ಸಕ್ಸಸ್ ಆಯಿತು. ಸೊ ಹಾಗಾಗಿ ನಾನು ಇವಾಗ ಇದು ಅಂತ ಅಲ್ಲ, ನಾನು ಯಾವುದೇ ಟೆಕ್ನಿಕ್ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಅದನ್ನು ನಾನು ಟ್ರೈ ಮಾಡಿ ಅದರಿಂದ ನಂಗೆ ಸಕ್ಸಸ್ ಸಿಕ್ಕಿನೇ ನಾನು ನಿಮಗೆ ಆಗ್ತಾ ಇರೋದು ವೀಡಿಯೋಸ್ನ. ಸೊ ನಿಮಗೂ ಇದರಿಂದ ಒಳ್ಳೆಯದಾಗಲಿ, ಅದನ್ನು ಟ್ರೈ ಮಾಡಿ. ಇದರಲ್ಲಿ ಯಾರಿಗೂ ನಾವು ಮೋಸ ಮಾಡ್ತಾ ಇಲ್ಲ, ನಾವು ಏನೋ ಕಳ್ಕೊತಾ ಇಲ್ಲ. ನಮ್ಮ ಸಮಸ್ಯೆನ ನಾವು ಹೀಲ್ ಮಾಡ್ಕೋತಾ ಇದ್ದೀವಿ, ನಮ್ಮನ್ನು ನಾವು ಸರಿ ಮಾಡ್ಕೋತಾ ಇದ್ದೀವಿ, ಬೇರೆಯವ್ರನ್ನೂ ನಾವಿಲ್ಲಿ ಸರಿ ಮಾಡ್ತಾ ಇದ್ದೀವಿ ಅಂದಾಗ ಇದರಲ್ಲಿ ಯಾವುದೇ ರೀತಿ ತೊಂದರೆ ಅಂತೂ ಖಂಡಿತ ಇಲ್ಲ ಅಲ್ವಾ. ಸೊ ಟ್ರೈ ಮಾಡಿ, ನಿಮಗೂ ಅದರಿಂದ ಒಳ್ಳೆ ರಿಸಲ್ಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.